ಮತ್ತೊಬ್ಬ ಪೈಲಟ್ ಯಾರಿದ್ರಲ್ಲ ಇವರು ಹೇಳ್ತಾರೆ ಇಲ್ಲ ನಾನು ಮಾಡಿಲ್ಲ ಅನ್ನೋದಾಗಿ ಹೇಳ್ತಾರೆ. ಸಂದರ್ಭದಲ್ಲಿ ಈ ಜೊತೆಯಲ್ಲಿ ಅಲ್ಲಿ ವಿದ್ಯುತ್ ಕೂಡ ನಷ್ಟ ಆಗಿರೋದು ಕೂಡ ಕಂಡು ಬರುತ್ತೆ. ಎಂಜಿನ್ಗಳನ್ನ ಪುನಃ ಆನ್ ಮಾಡೋದಕ್ಕೆ ಪ್ರಯತ್ನಿಸಿದಾಗ ಎಂಜಿನ್ 2 ಫೇಲ್ಯೂರ್ ಆಗುತ್ತೆ. ವಿಮಾನವು ಒಟ್ಟು 32 ಸೆಕೆಂಡ್ಗಳ ಕಾಲ ಹಾರಾಟವನ್ನು ನಡೆಸಿದ ಬಳಿಕ ನೆಲಕ್ಕೆ ಅಪ್ಪಳಿಸಿದೆ. ವಿಮಾನದ ಥ್ರಸ್ಟ್ ಲಿವರ್ಗಳು ನಿಷ್ಕ್ರಿಯವಾಗಿದ್ದ ಬಗ್ಗೆಯೂ ಕೂಡ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಪತ್ತೆಯಾಗಿದೆ. ಎಲ್ಲ ಅಸಲಿ ಅಂಶಗಳು ಗೊತ್ತಾಗದೆ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಸದ್ಯ ಅಲ್ಲಿಂದ ಗೊತ್ತಾಗ್ತಿರುವಂಥದ್ದು ಇವೆಲ್ಲವೂ ಕೂಡ ಪ್ರಾಥಮಿಕ ತನಿಖಾ ವರದಿಯಲ್ಲಿರೋದು. ವಿಮಾನದಲ್ಲಿ ಬಳಸಿದ್ದಂಥ ಇಂಧನದಲ್ಲಿ ಯಾವುದೇ ರೀತಿಯಾದಂಥ ಮಾಲಿನ್ಯಗಳು ಕಂಡು ಬಂದಿಲ್ಲ. ಬಟ್ ಪೂರೈಕೆ ಆಗೋದ್ರಲ್ಲೇ ಸಮಸ್ಯೆ ಆಗಿದೆ. ಎಲ್ಲವೂ ಕೂಡ ಅಲ್ಲಿ ತನಿಖೆ ಆದಂಥ ಸಂದರ್ಭದಲ್ಲಿ ಚೆನ್ನಾಗೇ ಇತ್ತು. ಯಾವಾಗ ಈ ಹಾರಾಟಕ್ಕೆ ಸಂದರ್ಭದಲ್ಲಿ ಟೇಕ್ ಆಫ್ ಆಗ್ತಿದ್ದಂತೆ ಇಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಯಾವುದೇ ಪಕ್ಷಿಯ ಹಾರಾಟ ಆಗಿರಲಿ, ಹವಾಮಾನ ವೈಪರೀತ್ಯ ಇರ್ಬೋದು, ಏನೇನೂ ಕಾರಣ ಆಗಿಲ್ಲ. ಆರಂಭಿಕವಾಗಿ ಹಲವು ಪ್ರಶ್ನೆ ಮೂಡುತ್ತೆ, ಏನಾದರೂ ಬರ್ಡ್ ಹಿಟ್ ಆಯ್ತಾ, ಯಾಕಂದ್ರೆ ಇನ್ನೇನು ಟೇಕ್ ಆಫ್ ಆಗ್ತಿದ್ದ ಸಂದರ್ಭ ಅದು. ಹಾಗಾಗಿ ಎಲ್ಲಾದರೂ ಕೆಳಗಿದ್ದಂಥ ಕಾರಣವಾಗಿ ಪಕ್ಷಿ ಏನಾದರೂ ಬಂದು ಬಡಿತಾ ಅನ್ನೋದು. ಬಟ್ ಈಗ ವರದಿಯಲ್ಲಿ ಗೊತ್ತಾಗ್ತಿದೆ ಇಲ್ಲ, ಆ ರೀತಿಯಾಗಿ ಏನೂ ಆಗಿಲ್ಲ. ಹವಾಮಾನ ವೈಫಲ್ಯತೆ ಇರ್ಬೋದು, ಯಾವುದೇ ಹಕ್ಕಿ ಬಂದು ಬಡ್ದಿರೋದು ಯಾವುದು ಕಾರಣ ಅಲ್ಲ. ಇಬ್ಬರು ಪೈಲಟ್ಗಳು ಆರೋಗ್ಯವಂತರಾಗಿದ್ರು. ಅವರೆಲ್ಲರೂ ಕೂಡ ಸೂಕ್ತವಾದಂಥ ತರಬೇತಿಯನ್ನ ಪಡೆದಿದ್ರು. ಪೈಲಟ್ಗಳ ಸಮಸ್ಯೆ ಇರಲಿಲ್ಲ. ಇನ್ನು ವಿಧ್ವಂಸಕ ಕೃತ್ಯದ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಪುರಾವೆ ಕಂಡು ಬಂದಿಲ್ಲ. ಯಾಕಂದ್ರೆ ಏನಾದರೂ ಆಗಿರ್ಬೋದು ಅಥವಾ ಟೆರರಿಸ್ಟ್ಗಳು ಯಾರು ಇರ್ಬೋದಾ, ಈ ರೀತಿಯಾಗಿ ಏನಾದರೂ ಆಗ್ಬೋದಾ ಅನ್ನುವಂಥ ಹಲವು ಊಹಾಪೋಹ ಜೊತೆ ಸಂಶಯಗಳು, ಅನುಮಾನಗಳು ಸಾಮಾನ್ಯವಾಗಿ ಇಂಥ ದುರಂತದ ಸಂದರ್ಭದಲ್ಲೂ ಮೂಡಿತ್ತು. ಬಟ್ ಸದ್ಯ ಪ್ರಾಥಮಿಕ ವರದಿಯಲ್ಲಿ ಯಾವುದರ ಬಗ್ಗೆಯೂ ಕೂಡ ಪುರಾವೆಗಳು ಕಂಡು ಬಂದಿಲ್ಲ. ಆದರೆ ಇಂಧನದ ಸ್ವಿಚ್ ದೋಷದ ಬಗ್ಗೆ FAA ಮೊದಲೇ ಸಲಹೆಯನ್ನ ನೀಡಿತ್ತು. ಏರ್ ಇಂಡಿಯಾ ವಿಮಾನದ ತಪಾಸಣೆಯನ್ನ ನಡೆಸಿರಲಿಲ್ಲ. ವಿಮಾನದಲ್ಲಿ ಯಾವುದೇ ರೀತಿಯಾದಂಥ ಅಪಾಯಕಾರಿ ಸರಕುಗಳು ಕೂಡ ಇರಲಿಲ್ಲ ಅನ್ನೋದಾಗಿ ಈಗ ವರದಿಯಲ್ಲಿ ಗೊತ್ತಾಗ್ತಿದೆ. ಅಂದರೆ ಈಗ ಪ್ರಾಥಮಿಕವಾದ ತನಿಖೆಯಲ್ಲಿ ಏನು ವೈಫಲ್ಯ ಆಯಿತು, ಇಂಥ ದುರಂತಕ್ಕೆ ಏನು ಕಾರಣ ಅನ್ನೋದೇ ಇಂಧನ ಪೂರೈಕೆಯ ವಿಚಾರವೇ ಇಲ್ಲಿ ಬಹಳ ಹೈಲೈಟ್ ಆಗ್ತಿದೆ. ಕಟ್ ಆಫ್ ಮಾಡಿದ ಯಾರು, ಇಂಧನ ಪೂರೈಕೆ ಕಟ್ ಆಫ್ ಆಗಿರೋದೇ ಈ ಮಹಾ ದುರಂತಕ್ಕೆ ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬರ್ತಿದೆ. ಜೊತೆಯಲ್ಲಿ ಪೈಲಟ್ ಮತ್ತು ಕೋ ಪೈಲಟ್ ಸಂಭಾಷಣೆ ಕಾಕ್ಪಿಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಕೊನೆ ಕ್ಷಣದಲ್ಲಿ ಎಮರ್ಜೆನ್ಸಿಯ ಹೊತ್ತಿನಲ್ಲಿ ಮಾತನಾಡಿರುವಂತ ಆಡಿಯೋ ಕೂಡ ಸದ್ಯ ಲಭ್ಯ ಆಗಿದೆ. ಅದು ಕೂಡ ಬ್ಲ್ಯಾಕ್ ಬಾಕ್ಸ್ ಮೂಲಕವಾಗಿ ಕೊನೆಯ ಕ್ಷಣದ ಮಾತುಗಳು, ಸಂಭಾಷಣೆ, ಅವರ ಕಾನ್ವರ್ಸೇಷನ್ ಅನ್ನ ಯಾವಾಗ ಹೆಚ್ಚಿನ ತನಿಖೆಗೆ ಒಳಪಡಿಸಿರುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ಗೊತ್ತಾಗಿದೆ. ಯಾರು ಆಫ್ ಮಾಡಿದ ಅನ್ನೋದಾಗಿ ಒಬ್ರು ಪೈಲಟ್ ಕೇಳ್ತಾರೆ, ಇಲ್ಲ ನಾನು ಮಾಡಿಲ್ಲ ಅಂತಾರವರು. ಹೀಗಾಗಿ ಇದೇ ವಿಚಾರವಾಗಿನೇ ಇಂಧನ ಪೂರೈಕೆಯಾಗುವಂತ ವಿಚಾರವಾಗಿ ಸಮಸ್ಯೆ, ಆ ಒಂದು ಲೋಪದೋಷದಿಂದಲೇ ಈ ದುರಂತ ಆಗಿರೋದು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಯಾಕಂದ್ರೆ ಪೈಲಟ್ಗಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಯಾಕಂದ್ರೆ ಆರೋಗ್ಯವಂತರಾಗಿದ್ರು, ಅವರದ್ದೇ ಆದಂಥ ಎಲ್ಲ ರೀತಿ ಫ್ಲೈಯಿಂಗ್ ಹವರ್ಸ್ಗಳಿದೆ, ಸಂಪೂರ್ಣವಾಗಿ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ರು. ಬಟ್ ಇಂಧನ ಸ್ವಿಚ್ ದೋಷದ ಬಗ್ಗೆ ಈ ಹಿಂದೆಯೂ ಕೂಡ ಅನೇಕ ಡೈರೆಕ್ಷನ್ಸ್ಗಳಿತ್ತು. ಬಟ್ ಏರ್ ಇಂಡಿಯಾ ವಿಮಾನದ ತಪಾಸಣೆಯನ್ನ ನಡೆಸಿರಲಿಲ್ಲ. ವಿಮಾನದಲ್ಲಿ ಯಾವುದೇ ರೀತಿಯಾದಂಥ ಅಪಾಯಕಾರಿ ಸರಕುಗಳು ಕೂಡ ಇರಲಿಲ್ಲ. ವಿಧ್ವಂಸಕ ಕೃತ್ಯ ಏನಾದರೂ ಆಗಿರಬಹುದಾ ಅನ್ನೋದಕ್ಕೆ ಸದ್ಯ ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಪುರಾವೆಗಳು ಕಂಡು ಬರುತ್ತಿಲ್ಲ. ಈ ನಿಟ್ಟಿನಲ್ಲಿ ಕಾಕ್ಪಿಟ್ ಆಡಿಯೋದಲ್ಲಿ ಇಬ್ಬರು ಪೈಲಟ್ಗಳ ಮಾತುಕತೆ ರೆಕಾರ್ಡ್ ಆಗಿದೆ. ಪ್ರಶ್ನೆ ಮಾಡ್ತಾರವರು, ಇದನ್ನು ಬಹಳ ಎಮರ್ಜೆನ್ಸಿ ಟೈಮ್, ಅದು ಸಂದರ್ಭ, ಹೆಚ್ಚಿನ ಹೊತ್ತು ಆ ಬಗ್ಗೆ ಏನಾದರೂ ಇನ್ನಷ್ಟು ಮಾಡಬೇಕನ್ನೋದಕ್ಕೂ ಸಮಯ ಇರಲಿ. ಯಾಕಂದ್ರೆ ಟೇಕ್ ಆಫ್ ಆಗ್ತಿದ್ದಂತೆ ರನ್ವೇಯಿಂದ ಇನ್ನೇನು ಮೇಲೆ ಹೋಗ್ತಾ ಇದ್ದಂತೆಯೇ ಕೇವಲ 32 ಸೆಕೆಂಡ್ಗೆ ಇಂಥದ್ದೊಂದು ಪತನ ಆಗಿರೋದು, ಸಾವು ನೋವುಗಳಾಗಿದೆ, ಸುಟ್ಟು ಕರಕಲಾಗಿದೆ, ಧ್ವಂಸ ಆಗಿರೋದು. ಆ ನಿಟ್ಟಿನಲ್ಲಿ ತನಿಖೆಯಲ್ಲಿ ಈಗ ಮಹತ್ವದ ಅಂಶಗಳು ಒಂದೊಂದಾಗಿನೇ ಬಯಲಾಗ್ತಿದೆ. ಈ ವಿಚಾರವಾಗಿಯೇ ಈಗ ಪ್ರಾಥಮಿಕ ತನಿಖೆಯ ವರದಿ ಲಭ್ಯವಾಗಿದೆ. ಅಂದರೆ ಎಂಜಿನ್ಗಳಿಗೆ, 2 ಎಂಜಿನ್ಗಳಿಗೆ ಇಂಧನ ಪೂರೈಕೆ ಆಗಿಲ್ಲ. ಎಂಜಿನ್ 1 ಮತ್ತು ಎಂಜಿನ್ 2ಕ್ಕೂ ಇಂಧನದ ಬಟನ್ ಕಟ್ ಆಫ್ ಸ್ಥಿತಿಯಲ್ಲಿದ್ವಂತೆ. ಇದರಿಂದಾಗಿ ವಿಮಾನದ ಎಂಜಿನ್ಗೆ ಇಂಧನ ಪೂರೈಕೆ ಆಗದೆ ಎಂಜಿನ್ ವರ್ಕ್ ಆಗಿಲ್ಲ. ಪೈಲಟ್ ತಕ್ಷಣವೇ ಎಂಜಿನ್ಗೆ ಇಂಧನವನ್ನ ಪೂರೈಸಲು ರನ್ ಬಟನ್ ಅನ್ನ ಒತ್ತಿದ್ದಾರೆ. ಆದರೆ ತಕ್ಷಣವೇ ಇಂಧನ ಪೂರೈಕೆ ಆಗಿಲ್ಲ. ಆಗ ಎಂಜಿನ್ 1 ವರ್ಕ್ ಆಗಿಲ್ಲ, ಎಂಜಿನ್ 2 ಕೂಡ ವರ್ಕ್ ಆದ್ರೂ ಪೂರ್ತಿಯಾಗಿ ವರ್ಕ್ ಆಗಲ್ಲ. 2 ಎಂಜಿನ್ಗಳಿರುತ್ತೆ. ಬಳಿಕ ಪೈಲಟ್ ATCಗೆ ಮೇಡೇ ಕಾಲ್ ಅನ್ನ ಕೊಡ್ತಾರೆ. ವಿಮಾನಕ್ಕೆ ಯಾವುದೇ ಹಕ್ಕಿ ಡಿಕ್ಕಿ ಹೊಡೆದಿಲ್ಲ ಅನ್ನೋದಾಗಿ 15 ಪುಟಗಳ ವರದಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ ಇನ್ವೆಸ್ಟಿಗೇಷನ್ ಅಲ್ಲಿ. ಆರಂಭಿಕವಾಗಿ ಮೇಡೇ ಅನ್ನುವಂಥದ್ದು ಕೊನೆಯ ಕ್ಷಣದ ಎಮರ್ಜೆನ್ಸಿ ಒಂದು ಪ್ರೋಟೋಕಾಲ್ ಅದು.
ಅದಕ್ಕೂ ಮುನ್ನ ಟೈಮ್ ಇರಲಿಲ್ಲ, ಜಸ್ಟ್ 32 ಸೆಕೆಂಡ್ ಅಷ್ಟೇ. ಯಾವಾಗ ಯಾಕೆ ಇಂಜಿನ್ ವರ್ಕ್ ಆಗ್ತಿಲ್ಲ, ಏನು ಸಮಸ್ಯೆ ಅಂತಾಗ ಪೈಲಟ್ಗಳು ನೋಡಿದಂಥ ಸಂದರ್ಭದಲ್ಲಿ ಇಂಧನ ಪೂರೈಕೆಯಾಗುವಂಥ ಸ್ವಿಚ್ ಆಫ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಮಾತನಾಡ್ಕೊಂತಾರೆ, ಕಾನ್ವರ್ಸೇಷನ್ ಆಗುತ್ತೆ. ಯಾರು ಬಂದ್ ಮಾಡಿದ್ರು, ನೀವು ಆಫ್ ಮಾಡಿದ್ರೆ ಕೇಳ್ತಾರೆ ಪೈಲಟ್ ಕೋ ಪೈಲಟ್ಗೆ. ಆಗ ಇಲ್ಲ ಅಂತಾರೆ. ಆ ಸಂದರ್ಭದಲ್ಲಿ ಆನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಸ್ವಿಚ್ ವರ್ಕ್ ಆಗಲ್ಲ ಇಂಜಿನ್ ಒಂದರಿಂದ. ಅದಾದ್ಮೇಲೆ ಇನ್ನೊಂದನ್ನ ಪ್ರಯತ್ನ ಮಾಡ್ತಾರೆ, ರನ್ ಬಟನ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ತಾರೆ, ಅದು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ಅದಾದ ಮೇಲೆ ATCಗೆ ಮೇಡೆ, ಕೊನೆ ಕ್ಷಣ ನಮ್ಮಿಂದ ಆಗ್ತಿಲ್ಲ, ಏನು ಮಾಡೋದು ಅನ್ನೋದಾಗಿ ಸಂದೇಶ ಕಳಿಸ್ತಾರೆ. ಮೇಡೆ ಕಾಲ್ ಆಗ್ತಿದ್ದಂತೆಯೇ ದುರಂತ ಆಗುತ್ತೆ, ಸಾವು ನೋವು. ಅದಾದ್ಮೇಲೆ ನಿಮ್ಗೆ ಗೊತ್ತು ಏನೆಲ್ಲ ಆಯ್ತು, ಸಾವಿನ ಗಡಿ ಎಷ್ಟು ಮಟ್ಟಿಗೆ ದಾಟ್ತು, ಎಷ್ಟು ಜನ ಎಲ್ಲ ತಮ್ಮವ್ರನ್ನ ಕಳ್ಕೊಳ್ತಾರೆ. ಹೊಸದಾಗಿ ಮದುವೆ ಆದಂಥವ್ರು, ಹೊಸ ಕನಸುಗಳನ್ನ ಕಟ್ಕೊಂಡು ಕೆಲಸಕ್ಕೆ ಹೊರಟವರು, ಕುಟುಂಬ ಸಮೇತವಾಗಿ ಹೋದಂಥವ್ರು, ಏನೂ ಇಲ್ಲ, ವಿಮಾನದಲ್ಲೇ ಇರಲಿಲ್ಲ, ಅಲ್ಲೇ ಹತ್ತಿರದಿದ್ದಂತಹ ವೈದ್ಯಕೀಯ ಹಾಸ್ಟೆಲ್ ಇದ್ದಂಥವರು ಕೂಡ ಮೃತಪಟ್ಟಿದ್ರು. ಸದ್ಯ ಇವೆಲ್ಲವೂ ಕೂಡ ಪ್ರಾಥಮಿಕ ತನಿಖೆಯ ವರದಿಯಲ್ಲಿ ಲಭ್ಯ ಆಗಿದೆ.